ಸ್ವಸ್ಥ ಸಮಾಜದ ಬಗ್ಗೆ, ಆರೋಗ್ಯದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ, ಪರಿಸರದ ಬಗ್ಗೆ ನಾವು ಇವತ್ತು ಚರ್ಚಿಸ್ತಾ ಇದ್ದೇವೆ. ನಾವು ಬಹಳ ಮುಂದುವರಿದಿರುವ ಜಗತ್ತಿನಲ್ಲಿ ಬದುಕುವವರು. ಎಲ್ಲ ಕ್ಷೇತ್ರಗಳಲ್ಲೂ ನಾವು ಮುಂದುವರಿದಿದ್ದೇವೆ. ಆರೋಗ್ಯ, ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೀತಿಯಲ್ಲೂ ನಾವು ಬೆಳವಣಿಗೆಯನ್ನು ಸಾಧಿಸಿದವರು. ಆದರೆ ನೈತಿಕವಾಗಿ, ಧಾರ್ಮಿಕವಾಗಿ ದಿನದಿಂದ ದಿನಕ್ಕೆ ನಮ್ಮ ಸಮಾಜ ಅಧಪತನದ ಕಡೆಗೆ ಸಾಗುತ್ತಾ ಇದೆ. ಅದರಲ್ಲೂ ಕೂಡ ವಿದ್ಯಾವಂತರು ಎನಿಸಿಕೊಂಡವರೇ ಅವಿದ್ಯಾವಂತರಿಗಿಂತ ಹೆಚ್ಚು ಇವತ್ತು ಅಪಾಯಕಾರಿಗಳಾಗ್ತಾ ಇದ್ದಾರೆ ಸಮಾಜದಲ್ಲಿ. ಕಳೆದ ವರ್ಷ ಬೆಳಗಾವಿನಲ್ಲಿ ಒಬ್ಬ ತಂದೆಯನ್ನು, ಒಬ್ಬ ಮುದುಕನನ್ನು ಒಂದು ಕಡೆ ರೂಮಿನಲ್ಲಿ ತಂದು ಹಾಕಿ ಕೆಲಸದವ ಹೊರಟು ಹೋಗಿದ್ದಾನೆ. ಆ ಮನುಷ್ಯ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್. ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲ. ಒಂದು ಲಾಡ್ಜಿನಲ್ಲಿ ಹಾಕಿ ಕೆಲಸದವ ಹೊರಟು ಹೋಗಿದ್ದಾನೆ. ಹಾಗೆ ವಿವಿಧ ರೋಗಗಳಿಂದ ನರಳುವ ಮನುಷ್ಯ ಆತ. ಹೇಗೋ ಪೊಲೀಸರಿಗೆ ಗೊತ್ತಾಯಿತು. ಪೊಲೀಸರು ಆಸ್ಪತ್ರೆಗೆ ದಾಖಲಿಸ್ತಾರೆ. ಆಸ್ಪತ್ರೆಯಲ್ಲಿ ಆ ರಿಟೈರ್ಡ್ ಡಾಕ್ಟರ್, ಆ ವಿದ್ಯಾವಂತ ನರಳಿ 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 ಒಂದು ದಿವಸ ಸತ್ತು ಹೋಗ್ತಾರೆ. ಆ ಮನುಷ್ಯನ ಶವವನ್ನು ಎತ್ತಿಕೊಳ್ಳಿಕ್ಕೂ ಕೂಡ ಯಾರೂ ಜನರಿಲ್ಲ. ಪೊಲೀಸರು ಹೇಗೋ ಹುಡುಕಾಡಿದಾಗ ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ ಅಂತ ಗೊತ್ತಾಯಿತು. ಸೌತ್ ಆಫ್ರಿಕಾದಲ್ಲಿದ್ದಾರೆ, ಬಹಳ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರುವ 2 ಹೆಣ್ಣು ಮಕ್ಕಳಿದ್ದಾರೆ ಅಂತ, ವಿದ್ಯಾವಂತ ಹೆಣ್ಣು ಮಕ್ಕಳು. ಪೊಲೀಸರು ಹೇಗೋ ನಂಬರ್ ಕಲೆಕ್ಟ್ ಮಾಡಿ ಮಗಳಿಗೆ ಫೋನ್ ಮಾಡ್ತಾರೆ, ನಿನ್ನ ಅಪ್ಪ ಸತ್ತು ಹೋಗಿದ್ದಾರೆ ಅಂತ. ಅದಕ್ಕೆ ಮಗಳು ಕೊಟ್ಟ ಉತ್ತರ, ಸುಮ್ಮನೆ ನಮಗೆ ನೀವು ಕಿರಿಕಿರಿ ಮಾಡಬೇಡಿ, ನಿಮಗೇನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಿ, ಇಲ್ಲ ಅಂದರೆ ಶವವನ್ನು ತೆಗೆದು ಬಿಸಾಡಿ ಅಂತ ಹೇಳಿದ್ದಳು ಅಂತ. ಅಂದರೆ ನಾನು ಹೇಳುತ್ತಿರುವುದು, ವ್ಯಾಲ್ಯೂಸ್ಗಳನ್ನು ನಾವು ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದ್ದೇವೆ. ಬದುಕಿನಲ್ಲಿ ಧಾರಾಳ ಮುಂದುವರಿಯುವಾಗಲೂ, ಧಾರಾಳ ನಾವು ವಿದ್ಯಾವಂತರಾಗುವಾಗಲೂ ಒಳಿತುಗಳಿಲ್ಲದ, ನೈತಿಕತೆ ಇಲ್ಲದ, ಧಾರ್ಮಿಕತೆ ಇಲ್ಲದ ಒಂದು ರೀತಿಯ ವಿಚಿತ್ರವಾದ ಬದುಕು ನಮ್ಮದು. ಒಬ್ಬ ವಿದ್ಯಾರ್ಥಿಗೆ 3 ವಸ್ತುಗಳು ಅವರ ಬಂಡವಾಳ ಅಂತ ಹೇಳಲಾಗುತ್ತದೆ. ನಿಮ್ಮಲ್ಲಿ 3 ವಸ್ತುಗಳು ಇರಲೇಬೇಕು. ಅದರಲ್ಲಿ 1ನೇದು ಹೇಳಲಾಗುವುದು ವ್ಯಾಲ್ಯೂಸ್ ಅಂತ, 2ನೇದು ಸ್ಕಿಲ್ಸ್, 3ನೇದು ಮಾರ್ಕ್ಸ್ ಅಂತ. ಮಾರ್ಕ್ಸ್ 3ನೇ ಸ್ಥಾನಕ್ಕೆ ಬರುತ್ತದೆ. 1ನೇದಾಗಿ ನಿಮ್ಮಲ್ಲಿರಬೇಕಾದದ್ದು ವ್ಯಾಲ್ಯೂಸ್ಗಳು, 2ನೇದು ವಿದ್ಯಾವಂತರಲ್ಲಿ, ವಿದ್ಯಾರ್ಥಿಗಳಲ್ಲಿ ಇರಬೇಕಾದದ್ದು ಸ್ಕಿಲ್ಸ್, 3ನೇದು ಮಾರ್ಕ್ಸ್. ನಾವಿವತ್ತು ಮಾರ್ಕ್ಸ್ಗಾಗಿ ಹೋರಾಡ್ತಾ ಇದ್ದೇವೆ, ಬಹಳ ಕಷ್ಟಪಡ್ತಾ ಇದ್ದೇವೆ, ಕಷ್ಟಪಡಲೇಬೇಕು. ಆದರೆ ಅದಕ್ಕಿಂತ ಮೇಲಿರುವ ವ್ಯಾಲ್ಯೂಸ್ಗಳು ನಾವು ಮರೆತು ಬಿಡ್ತಾ ಇದ್ದೇವೆ. ಆದ್ದರಿಂದಲೇ ಒಂದು ರೀತಿಯ ಅಭದ್ರವಾದ ಬದುಕು ನಮ್ಮದು. 2023ರಲ್ಲಿ ನಮ್ಮ ದೇಶದಲ್ಲಿ 2097 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ವಿದ್ಯಾರ್ಥಿಗಳು. ಈ ದೇಶದಲ್ಲಿ ನಡೆದ ಒಟ್ಟು ಆತ್ಮಹತ್ಯೆಗಳ 12% ಅದು. 2097 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡದ್ದು ಒಂದು ಪರೀಕ್ಷೆಯಲ್ಲಿ ಫೈಲಾದ ಕಾರಣಕ್ಕೆ, ಅಥವಾ ಕಡಿಮೆ ಮಾರ್ಕ್ ಸಿಕ್ಕಿದ ಕಾರಣಕ್ಕೆ. ಹೀಗೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. ಇನ್ನು 2024 ಲೆಕ್ಕ ಬರ್ತದೆ ಡಿಸೆಂಬರ್ನಲ್ಲಿ, ಅದು ಇನ್ನಷ್ಟು ಹೆಚ್ಚಿರ್ಬೋದು. ಅಂದರೆ ಯಾಕೆ ಹೀಗೆ ಅಂತ ಕೇಳಿದರೆ, ಬದುಕಿನಲ್ಲಿ ಧೈರ್ಯ ಇಲ್ಲದ, ಆತ್ಮವಿಶ್ವಾಸ ಇಲ್ಲದ, ವ್ಯಾಲ್ಯೂಸ್ಗಳೇ ಇಲ್ಲದ, ಯಾರ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುತ್ತದೆ ಅವರಿಗೆ ಬದುಕಿನಲ್ಲಿ ಭಯ ಎಂಬುದು ಇರುವುದಿಲ್ಲ. ಏನಾದರೂ ಭಯ ಇರುವುದಿಲ್ಲ ಅವರಿಗೆ. ರವೀಂದ್ರನಾಥ್ ಟಾಗೋರ್ ರವರು ನೊಬೆಲ್ ಪ್ರೈಸ್ ಬಂತವರಿಗೆ. ಅವರಿಗೆ ನೊಬೆಲ್ ಪ್ರೈಸ್ ಬಂದದ್ದು ಗೀತಾಂಜಲಿ ಎಂಬವರ ಸಾಹಿತ್ಯಕ್ಕೆ. ಗೀತಾಂಜಲಿಯಲ್ಲಿ ರವೀಂದ್ರನಾಥ್ ಟಾಗೋರ್ ರವರು ಪ್ರಾರ್ಥನೆ ಅಂತ ಒಂದು ಕವನ ಬರೆದಿದ್ದಾರೆ. ಅವರು ದೇವರೊಂದಿಗೆ ಪ್ರಾರ್ಥಿಸು. ಅವರ ಪ್ರಾರ್ಥನೆ ಏನು?
ಟಾಗೋರ್ರವರ ಪ್ರಾರ್ಥನೆ, ದೇವ ನನಗೆ ನೀನು ಕಷ್ಟ ಕೊಡಬೇಡ ಅಂತ ಅಲ್ಲ, ದೇವ ನನಗೆಷ್ಟು ಕಷ್ಟ ಬಂದರೂ ನನಗೆ ನೀನು ಭಯ ಕೊಡಬಾರ್ದು ಅಂತ. ಭಯ ಬರಬಾರ್ದು ಬದುಕಿನಲ್ಲಿ. ರವೀಂದ್ರನಾಥ್ ಟಾಗೋರ್ರವರು ಬದುಕಿನಲ್ಲಿ ಬಹಳ ಕಷ್ಟ ಅನುಭವಿಸಿದವರು. 20 ವರ್ಷಗಳಲ್ಲಿ ಅವರ ಪತ್ನಿ, ತಂದೆ, ತಾಯಿ, ಮಗ ಎಲ್ಲರನ್ನು ಕಳ್ಕೊಂಡಿದ್ದಾರೆ. ಅವರು ಬಹಳ ದೊಡ್ಡ ಪರೀಕ್ಷೆ ಎದುರಿಸಿದವರು. ಟಾಗೋರ್ರವರ ಪ್ರಾರ್ಥನೆ, ದೇವ ನನಗೆ ನೀನು ಕಷ್ಟ ಕೊಡಬೇಡ ಅಂತ ಅಲ್ಲ, ದೇವ ಬದುಕಿನಲ್ಲಿ ಎಷ್ಟು ಕಷ್ಟ ಬಂದರೂ ನನಗೆ ನೀನು ಭಯ ಕೊಡಬಾರದು ಅಂತ. ಭಯ ಇಲ್ಲದೆ ನೀವು ಬದುಕಬೇಕಾದರೆ ಬದುಕಿನಲ್ಲಿ ಧಾರಾಳ ವ್ಯಾಲ್ಯೂಸ್ಗಳಿರಬೇಕು. ಸತ್ಯಸಂಧತೆ, ವ್ಯಾಲ್ಯೂಸ್ ಇನ್ಕ್ರೀಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಲಾಗುತ್ತದೆ. ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿದ್ದರೆ ಅದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮ ಬಗ್ಗೆ ನಿಮಗೆ ಗೌರವ ಇರ್ತದೆ ಅಂತ. ಯಾರಿಗೆ ಅವರ ಬಗ್ಗೆ ಅವರಿಗೆ ಗೌರವ ಇರುತ್ತದೆ, ಅವರ ಬಗ್ಗೆ ಅವರಿಗೆ ಪ್ರೀತಿ ಇರ್ತದೆ, ಅವರು ಮಾತ್ರ ಸಮಾಜದಲ್ಲಿ ಬಹಳ ಚೆನ್ನಾಗಿ ಬದುಕುತ್ತಾರೆ, ವಿದ್ಯೆ ಇದ್ರೂ ವಿದ್ಯೆ ಇಲ್ಲದಿದ್ರು. ನಾವಿವತ್ತು ಕಷ್ಟ ಎಂಬುದು ಗೊತ್ತೇ ಇಲ್ಲಲ್ಲ ನಮಗೆ. ಹೆನ್ರಿ ಫೋರ್ಡ್ ಅಂತ ಫೋರ್ಡ್ ಕಂಪನಿಯ ಮಾಲೀಕ, ಫೋರ್ಡ್ ಕಾರ್ ಗೊತ್ತಿದೆಯಲ್ಲ, ಫೋರ್ಡ್ ಕಂಪನಿಯ ಮಾಲೀಕ ಹೆನ್ರಿ ಫೋರ್ಡ್ ಅಂತ, ಅಮೆರಿಕಾದ ಶತಕೋಟ್ಯಾಧಿಪತಿ. ಅವರಿಗೆ ಒಬ್ಬನೇ ಒಬ್ಬ ಮಗ. ಅಮೆರಿಕಾದ ಒಬ್ಬ ಶತಕೋಟ್ಯಾಧಿಪತಿ, ಫೋರ್ಡ್ ಕಂಪನಿಯ ಮಾಲೀಕ, ತನ್ನ ಮಗನನ್ನು, ಒಬ್ಬನೇ ಮಗನನ್ನು ಮಾರ್ಗದ ಬದಿಯಲ್ಲಿ ಶೂ ಪಾಲಿಶ್ ಮಾಡಲಿಕ್ಕೆ ಬಿಟ್ಟಿದ್ದ ಅಂತ. ಶೂ ಪಾಲಿಶ್ ಮಾಡಲಿಕ್ಕೆ ಮಾರ್ಗದ ಬದಿಯಲ್ಲಿ. ಜನರಿಗೆಲ್ಲ ಬಹಳ ಆಶ್ಚರ್ಯ, ಈ ಶತಕೋಟ್ಯಾಧೀಶ ತನ್ನ ಮಗನನ್ನು ಶೂ ಪಾಲಿಶ್ ಮಾಡಲಿಕ್ಕೆ ಮಾರ್ಗದ ಬದಿಯಲ್ಲಿ ಕುಳಿತುಕೊಳ್ಳಿಸಿದ್ದಾನೆಂದರೆ. ಹೆನ್ರಿ ಫೋರ್ಡ್ರ ಬಳಿ ಹೋಗಿ ಪ್ರಸ್ತಾಪಿಸ್ತಾರೆ, ಅಲ್ಲ, ಇಷ್ಟು ಶ್ರೀಮಂತರಾದ ನೀವು ಯಾಕೆ ನಿಮ್ಮ ಮಗನನ್ನು ಶೂ ಪಾಲಿಶ್ ಮಾಡಲಿಕ್ಕೆ ಅಲ್ಲಿ ರೋಡ್ ಸೈಡ್ನಲ್ಲಿ ಕೂತ್ಕೊಳ್ಳಿಸಿದ್ದೀರ? ಹೆನ್ರಿ ಫೋರ್ಡ್ ಕೊಟ್ಟ ಉತ್ತರ, ಸಣ್ಣ ಪ್ರಾಯದಲ್ಲಿ ನಾನು ಬಹಳ ಕಷ್ಟಪಟ್ಟವ. ನಾನು ನನ್ನ ಅಪ್ಪ ನನ್ನನ್ನು ಶೂ ಪಾಲಿಶ್ ಮಾಡಲಿಕ್ಕೆ ಹೀಗೆ ಕೂತ್ಕೊಳ್ಳಿಸಿದ್ದ ಮಾರ್ಗದ ಬದಿಯಲ್ಲಿ. ನನ್ನ ಬಳಿಗೆ ಧಾರಾಳ ಶ್ರೀಮಂತರ ಮಕ್ಕಳು ಶೂ ಪಾಲಿಶ್ ಮಾಡಿಸಲಿಕ್ಕೆ ಬರ್ತಾ ಇದ್ರು, ಅವರಲ್ಲಿ ಹೆಚ್ಚಿನವರು ಇವತ್ತು ದರಿದ್ರರಾಗಿದ್ದಾರೆ ಅಂತ ಹೇಳಿದರು. ನನ್ನ ಬಳಿಗೆ ಶೂ ಪಾಲಿಶ್ ಮಾಡಿಸಲಿಕ್ಕೆ ಬರುತ್ತಿದ್ದ ಹೆಚ್ಚಿನ ಶ್ರೀಮಂತರ ಮಕ್ಕಳು ಇವತ್ತು ದರಿದ್ರರಾಗಿದ್ದಾರೆ. ನನ್ನ ಮಗ ಹಾಗೆ ಆಗಬಾರದು. ನನ್ನ ಮಗ ಈ ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಬೇಕು, ಅದಕ್ಕಾಗಿ ನಾನು ಅವನಿಗೆ ಕಷ್ಟ ಅನುಭವಿಸಬೇಕು ಅಂತ ಶೂ ಪಾಲಿಶ್ ಮಾಡಿಸ್ತಾ ಇದ್ದೇನೆ. ಇದು ನಾವಿವತ್ತು ಇದನ್ನೆಲ್ಲ ಕಳ್ಕೊಳ್ತಾ ಇದ್ದೇವೆ. ಎಷ್ಟರ ತನಕ ಅಂದರೆ, ಗೌರ್ಮೆಂಟ್ ಬಸ್ಸಿನಲ್ಲಿ ಹೋಗಿ ಅಭ್ಯಾಸ ಇಲ್ಲ ನಮ್ಮ ಮಕ್ಕಳಿಗೆ, ರೇಷನ್ ಅಂಗಡಿಗೆ ಹೋಗಿ 1 kg ಸಕ್ಕರೆ ತಂದ ಅಭ್ಯಾಸ ಇಲ್ಲ ನಮ್ಮ ಮಕ್ಕಳಿಗೆ, ತಂದೆಯವರು ಬಿಡುವುದೂ ಇಲ್ಲ ಅದಕ್ಕೆ. ಒಂದು ಫ್ಯಾಕ್ಟ್ರಿಯ ಕ್ವಾರ್ಟರ್ಸ್ನ ಅಂಗಳದಲ್ಲಿ 3 ಮಕ್ಕಳು ಆಟ ಆಡ್ತಾ ಇದ್ದಾರೆ, ಸಮಾನ ಪ್ರಾಯದ ಮಕ್ಕಳು. ದೊಡ್ಡ ಫ್ಯಾಕ್ಟ್ರಿ, ಅದರ ಸ್ಟಾಫ್ ಕ್ವಾರ್ಟರ್ಸ್ನ ಅಂಗಳದಲ್ಲಿ 3 ಮಕ್ಕಳು ಆಟ ಆಡ್ತಾ ಇದ್ದಾರೆ. ಒಂದೇ ಪ್ರಾಯದ ಮಕ್ಕಳಾದ್ದರಿಂದ ಒಟ್ಟಿಗೆ ಅವರು ಆಟ ಆಡೋದು. ಆಟದ ಮಧ್ಯೆ ಒಬ್ಬ ಹುಡುಗ ಹೇಳಿದ, ನಾನು ಈ ಕಂಪನಿಯ MDಯ ಮಗ ಅಂತ ಹೇಳಿದ, ಮ್ಯಾನೇಜಿಂಗ್ ಡೈರೆಕ್ಟರ್ನ ಮಗ ಅಂತ. ಇನ್ನೊಬ್ಬ ಹುಡುಗ ಹೇಳಿದ, ನಾನು ಈ ಕಂಪನಿಯ GMನ ಮಗ, ಜನರಲ್ ಮ್ಯಾನೇಜರ್ನ ಮಗ ಅಂತ ಹೇಳಿದ. ಇನ್ನೊಬ್ಬ ಹುಡುಗ, 3ನೇಯವ, ಅವ ಏನೂ ಹೇಳದೆ ಓಡಿ ಹೋಗಿ ಜೋಪಡಿಯಲ್ಲಿರುವ ತನ್ನ ಅಮ್ಮನನ್ನು ಅಪ್ಪಿ ಹಿಡಿದು ಅಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವ ಕೂಲಿ ಕಾರ್ಮಿಕನ ಮಗ ಆಗಿದ್ದ. ಅವ ಹೇಳಿದ ತನ್ನ ಅಮ್ಮನೊಂದಿಗೆ, ಅಮ್ಮ, ಒಬ್ಬ ನನ್ನ ಗೆಳೆಯ ಅವ MDಯ ಮಗ ಅಂತ ಹೇಳಿದ, ಇನ್ನೊಬ್ಬ GMನ ಮಗ ಅಂತ ಹೇಳಿದ, ನಾನೇನು ಹೇಳಬೇಕು ಅಂತ ಅಳುತ್ತಾ ಇದ್ದಾನೆ. ಅಮ್ಮ ಹೇಳಿದ್ದಳು, ಮಗನೇ, ಅದಕ್ಕೆ ನೀನು ಯಾಕೆ ಅಳುತ್ತಾ ಇದ್ದೀಯಾ? ನೀನು ಹೇಳಬೇಕಿತ್ತು, ನಾನು ಈ ಕಂಪನಿಯ ಕೂಲಿ ಕಾರ್ಮಿಕನ ಮಗ ಅಂತ ಹೇಳಬೇಕಿತ್ತು. ಅದರ ಜೊತೆಗೆ ನೀನು ಹೇಳಬೇಕಿತ್ತು, ಈ ಕಂಪನಿಯ MD 6 ತಿಂಗಳು ರಜೆ ಹಾಕಿ ಮಲೇಷ್ಯಾಕ್ಕೋ ಸಿಂಗಾಪುರಕ್ಕೋ ಸುತ್ತಾಡಲಿಕ್ಕೆ ಹೋದರೆ ಕಂಪನಿ ಬಂದಾಗುವುದಿಲ್ಲ. ಈ ಕಂಪನಿಯ ಜನರಲ್ ಮ್ಯಾನೇಜರ್ 1 ತಿಂಗಳು ರಜೆ ಹಾಕಿ ದುಬೈಗೆ ಸುತ್ತಾಡಲಿಕ್ಕೆ ಹೋದರೆ ಕಂಪನಿಯ ಕೆಲಸ ಬಂದಾಗುವುದಿಲ್ಲ. ನನ್ನಪ್ಪನಂತಹ ಕೂಲಿ ಕಾರ್ಮಿಕರು 1 ದಿವಸ ರಜೆ ಮಾಡಿದರೆ ಈ ಕಂಪನಿಯ ಕೆಲಸ ಬಂದಾಗ್ತದೆ ಅಂತ ಮಗನೇ ನೀನು ಹೇಳಬೇಕಿತ್ತು. ಒಬ್ಬ ತಾಯಿ ತನ್ನ ಮಗನಿಗೆ ಕೊಡುವ ಆತ್ಮವಿಶ್ವಾಸ. ಈ ಆತ್ಮವಿಶ್ವಾಸವನ್ನೆಲ್ಲ ನಾವಿವತ್ತು ಕಳ್ಕೊಳ್ತಾ ಇದ್ದೀವಿ. ಭಯಂಕರ ಭಯದ, ಭ್ರಮೆಯ, ಒಂದು ರೀತಿಯ ಹಗೆತನದ, ವಿದ್ವೇಷದ, ವಿಚಿತ್ರವಾದ ಬದುಕು ನಮ್ಮದು.
ಅದಕ್ಕೆ ಇರುವ ಕಾರಣ ಏನೆಂದರೆ ವ್ಯಾಲ್ಯೂಸ್ಗಳನ್ನೆಲ್ಲ ನಾವು ಇವತ್ತು ಕಳ್ಕೊಳ್ತಾ ಇದ್ದೇವೆ. ಬದುಕಿನಲ್ಲಿ ಬಹಳಷ್ಟು ವ್ಯಾಲ್ಯೂಸ್ಗಳಿರಬೇಕೆಂಬುದು ಜಗತ್ತಿಗೆ ಎಲ್ಲ ಧರ್ಮಗಳು ಬೋಧಿಸಿದೆ. ಎಲ್ಲ ಧರ್ಮಗಳು ನಮಗೆ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟಿವೆ. ಅಬುಲ್ ಹಸನ್ ಅಲಿ ನದುವಿ ಅಂತ ಒಬ್ಬ ವಿಶ್ವವಿಖ್ಯಾತ ವಿದ್ವಾಂಸ ಇದ್ದರು. ಅವರೊಂದು ಕಡೆ ವ್ಯಾಲ್ಯೂಸ್ಗಳ ಬಗ್ಗೆ ಒಂದು ಘಟನೆಯನ್ನು ಮನೋಹರವಾಗಿ ವಿವರಿಸ್ತಾರೆ. ನನಗೆ ಡ್ರಗ್ಸಿನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು ಪ್ರಸಾದ್ ರೈ ಅವರು. ಈಗ ಪೊಲೀಸ್ ಆಫೀಸರ್ ಬಂದದ್ದರಿಂದ ನಾನು ಡ್ರಗ್ಸಿನ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ವಲ್ಪ ವ್ಯಾಲ್ಯೂಸ್ಗಳ ಬಗ್ಗೆ ಮಾತಾಡಿ ಮುಗಿಸ್ತಾ ಇದ್ದೇನೆ. ಮತ್ತೆ ಅವರು ಮಾತಾಡ್ತಾರೆ ಡ್ರಗ್ಸಿನ ಬಗ್ಗೆ. ಅಬುಲ್ ಹಸನ್ ಅಲಿ ನದುವಿ ಅವರು ಕಾಲೇಜ್ ವಿದ್ಯಾರ್ಥಿಗಳ ಒಂದು ಟೂರ್ನ ಬಗ್ಗೆ ಹೇಳ್ತಾರೆ ತನ್ನ ಗ್ರಂಥದಲ್ಲಿ. ಕಾಲೇಜ್ ವಿದ್ಯಾರ್ಥಿಗಳು ಟೂರ್ ಹೋಗುವುದು, ಪ್ರಯಾಣ, ಅವರದೊಂದು ಪ್ರವಾಸ. ಕಾಲೇಜ್ ವಿದ್ಯಾರ್ಥಿಗಳ ಪ್ರವಾಸ ಅಂದರೆ ನಗುವುದು, ಬಬ್ಬೆ ಹೊಡೆಯುವುದು, ಕೇಕೆ ಹಾಕುವುದು, ಕುಣಿದಾಡುವುದು ಅದೆಲ್ಲ ಇರ್ತದೆ. ಅದೆಲ್ಲ ಪ್ರಾಯದಲ್ಲಿ ಸಹಜ. ಈ ವಿದ್ಯಾರ್ಥಿಗಳ ಪ್ರವಾಸ ಒಂದು ದೋಣಿಯಲ್ಲಿ, ನದಿಯಲ್ಲಿ ಹೋಗುವುದು. ಇವರು ಸಹಜವಾಗಿಯೇ ಮಕ್ಕಳು ಕುಣಿತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ, ಜೋಕ್ ಮಾಡ್ತಾ ಇದ್ದಾರೆ. ದೋಣಿ ಹಾಯಿಸುವ ಒಬ್ಬ ಅಂಬಿಗ ಇದ್ದಾರೆ. ಈ ಮಕ್ಕಳಿಗೆ ಅಂಬಿಗನನ್ನು ಸ್ವಲ್ಪ ತಮಾಷೆ ಮಾಡಬೇಕು ಅಂತ ಮನಸ್ಸಾಯಿತು. ಒಬ್ಬ ಹುಡುಗ ಬಂದು ಕೇಳಿದ, ಅಂಕಿಲ್ ನಿಮಗೆ ಫಿಸಿಕ್ಸ್ ಗೊತ್ತಿದೆಯಾ ಅಂತ ಕೇಳಿದ. ಆ ಅಂಬಿಗ ಹೇಳಿದ್ರು, ಮಗನೇ ನನಗೆ ಗೊತ್ತಿಲ್ಲ, ನಾನು ಶಾಲೆಗೆ ಹೋಗಲಿಲ್ಲ. ಮಕ್ಕಳೆಲ್ಲ ಬೋ ಅಂತ ಬೊಬ್ಬೆ ಹೊಡೆದ್ರು, ತಮಾಷೆ ಮಾಡಿದ್ರು, ಜೋಕ್ ಮಾಡಿದ್ರು. ಇನ್ನೊಬ್ಬ ಹುಡುಗ ಬಂದ, ಅಂಕಿಲ್ ನಿಮಗೆ ಬಯಾಲಜಿ ಗೊತ್ತಿದೆಯಾ ಅಂತ ಕೇಳಿದ. ಇಲ್ಲ ಮಗನೇ ನನಗೆ ಅದು ಗೊತ್ತಿಲ್ಲ, ನಾನು ಶಾಲೆಗೆ ಹೋಗಲಿಲ್ಲ. ಮತ್ತೆ ಮಕ್ಕಳು ಬೋ ಅಂತ ಬೊಬ್ಬೆ ಹೊಡೆದ್ರು, ತಮಾಷೆ ಮಾಡಿದ್ರು, ನಗಾಡ್ತಾರೆ, ಕೇಕೆ ಹಾಕ್ತಾರೆ. ಹಾಗೆ ಮಕ್ಕಳೆಲ್ಲ ಅವರಿಗೆ ಗೊತ್ತಿರುವುದು. ಒಬ್ಬ ಒಂದು ಎಕನಾಮಿಕ್ಸ್ ಗೊತ್ತಿದೆ ಅಂತ ಕೇಳಿದ, ಬೇರೊಬ್ಬ ಒಂದು ಕೆಮಿಸ್ಟ್ರಿ ಗೊತ್ತಿದೆ ಅಂತ ಕೇಳಿದ, ಇನ್ನೊಬ್ಬ ಬಂದು ಅಕೌಂಟೆನ್ಸಿ ಗೊತ್ತಿದೆ ಅಂತ ಕೇಳಿದ. ಈಗ ಅವರವರಿಗೆ ಗೊತ್ತಿರುವುದನ್ನು ಕೇಳುವುದು, ಆ ಅಂಬಿಗ ಇಲ್ಲ ಅಂತ ಹೇಳುವುದು, ಮಕ್ಕಳು ತಮಾಷೆ ಮಾಡುವುದು, ಹೀಗೆ ಮುಂದುವರಿಯುತ್ತಾ ಇದೆ. ನದಿಯ ಮಧ್ಯಭಾಗಕ್ಕೆ ಬಂದಿದೆ ಈಗ ದೋಣಿ. ವಿಪರೀತ ಬಿರುಗಾಳಿ ಬರ್ತಾ ಇದೆ, ಜೋರಾಗಿ ಮಳೆ ಬರುತ್ತಾ ಇದೆ. ಈಗ ಅಂಬಿಗ ಮಕ್ಕಳೊಂದಿಗೆ ಒಂದು ಪ್ರಶ್ನೆ ಕೇಳಿದ್ರು, ಮಕ್ಕಳೇ ನಿಮಗೆ ಸ್ವಿಮ್ಮಿಂಗ್ ಬರ್ತದೆಯಾ ಅಂತ ಕೇಳಿದ್ರು. ನಿಮಗೆ ಸ್ವಿಮ್ಮಿಂಗ್ ಬರ್ತದೆಯಾ ಅಂತ ಕೇಳುತ್ತಾರೆ. ಮಕ್ಕಳೆಲ್ಲ ಹೇಳಿದ್ರು, ಇಲ್ಲ ಅಂಕಿಲ್ ನಮಗೆ ಸ್ವಿಮ್ಮಿಂಗ್ ಬರಲ್ಲ. ಅಂಬಿಗ ಹೇಳಿದ, ಮಕ್ಕಳೇ ನನಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಅಕೌಂಟೆನ್ಸಿ, ಇಕನಾಮಿಕ್ಸು ಇದ್ಯಾವುದು ಗೊತ್ತಿಲ್ಲ, ಆದರೆ ನನಗೆ ಈಜಲಿಕ್ಕೆ ಬರುತ್ತದೆ. ಈಗ ಈ ದೋಣಿ ಮುಳುಗುತ್ತದೆ, ಯಾಕಂದರೆ ಅಷ್ಟು ರಭಸದಿಂದ ಬಿರುಗಾಳಿ ಬರುತ್ತಾ ಇದೆ. ಈ ದೋಣಿ ಮುಳುಗಿದ್ರೆ ನಾನು ಈಜಾಡಿ ನನ್ನ ಬದುಕನ್ನು ಉಳಿಸಿಕೊಳ್ಳಬಲ್ಲೆ, ಆದರೆ ನೀವು ಕಲಿತ ಶಿಕ್ಷಣಗಳು ನಿಮ್ಮ ಬದುಕನ್ನು ಉಳಿಸುವುದಿಲ್ಲವಲ್ಲ ಎಂಬ ನೋವು ನನಗಿದೆ ಅಂತ ಹೇಳ್ತಾರೆ. ಅಂದರೆ ಮಕ್ಕಳೆಲ್ಲ ಈಜಲಿಕ್ಕೆ ಕಲಿಬೇಕು ಅಂತ ಅವರು ಹೇಳುವುದಲ್ಲ, ಬದಲಾಗಿ ನಿಮ್ಮಲ್ಲಿ ಯಾವುದೆಲ್ಲ ಈಜುವುದನ್ನು, ಸ್ವಿಮ್ಮಿಂಗನ್ನು ಅವರು ವ್ಯಾಲ್ಯೂಸ್ಗಳಿಗೆ ಹೋಲಿಸ್ತಾರೆ. ನಿಮ್ಮಲ್ಲಿ ಎಷ್ಟು ಶಿಕ್ಷಣ ಇದ್ದರೂ, ಯಾವುದೆಲ್ಲ ಡಿಗ್ರಿಗಳ ಮೇಲೆ ಡಿಗ್ರಿ ನಿಮಗಿದ್ದರು, ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿಲ್ಲ ಎಂದಾದರೆ ನಿಮ್ಮ ಈ ಡಿಗ್ರಿಗಳಿಗೆ ಯಾವ ಬೆಲೆಯೂ ಇಲ್ಲ ಅಂತ ಹೇಳುವುದು, ಯಾವ ಬೆಲೆಯೂ ಇರುವುದಿಲ್ಲ ಅದಕ್ಕೆ ಅಂತ. ಆದ್ದರಿಂದ ವ್ಯಾಲ್ಯೂಸ್ಗಳು ಎಂಬುದು ಬದುಕಿನಲ್ಲಿ ಬಹಳ ಮುಖ್ಯ. ನಾವು ಸಮಾಜಕ್ಕೆ ವ್ಯಾಲ್ಯೂಸ್ಗಳನ್ನು ಬಿಟ್ಟು ಹೋಗಬೇಕು. ನಮ್ಮ ದೇಶದಲ್ಲಿ ಒಬ್ಬನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು, ಒಬ್ಬ ಕ್ರಿಮಿನಲ್. ಗಲ್ಲು ಶಿಕ್ಷೆಗೆ ಅರ್ಹ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ನಡೆದ ಘಟನೆ ಇದು. ನಾಳೆ ಅವನನ್ನು ಗಲ್ಲಿಗೇರಿಸಲಾಗುತ್ತದೆ. ಜೈಲಿನಲ್ಲಿ ಒಂದು ನಿಯಮ ಇದೆ, ನಾಳೆ ಗಲ್ಲಿಗೇರುವ ಮನುಷ್ಯನೊಂದಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಲಾಗುತ್ತದೆ. ಈ ವ್ಯಕ್ತಿಯೊಂದಿಗೂ ಕೇಳಲಾಯಿತು, ನಿನ್ನ ಕೊನೆಯ ಆಸೆ ಏನು ಅಂತ. ಅವ ಹೇಳಿದ, ನನ್ನ ಕೊನೆಯ ಆಸೆ ನನ್ನ ಅಮ್ಮನನ್ನು ನನಗೆ ಭೇಟಿಯಾಗಬೇಕು, ನನ್ನ ಅಮ್ಮನನ್ನು ಭೇಟಿಯಾಗಬೇಕು. ಆ ಕ್ರಿಮಿನಲ್ನ ಕೊನೆಯ ಆಸೆ ನನ್ನ ಅಮ್ಮನನ್ನೊಮ್ಮೆ ಭೇಟಿಯಾಗಬೇಕು. ಹಾಗೆ ಜೈಲಿನ ಒಂದು ಕೊಠಡಿಯಲ್ಲಿ ಅಮ್ಮ ಮತ್ತು ಮಗನ ಭೇಟಿ, ನಾಳೆ ಗಲ್ಲಿಗೇರುವ ಮಗ ಮತ್ತು ಆ ಮಗನಿಗೆ ಜನ್ಮ ಕೊಟ್ಟಿರುವ ಅಮ್ಮ, ಬಹಳ ಭಾವನಾತ್ಮಕವಾದ ಭೇಟಿ ಅದು. ಜೈಲ್ ಆಫೀಸರ್ಸ್ ಎಲ್ಲ ಅವರ ಪಾಡಿಗೆ ಇದ್ದಾರೆ, ಯಾಕೆಂದರೆ ನಾಳೆ ಗಲ್ಲಿಗೇರುವ ಅಮ್ಮ ಮತ್ತು ಮಗ ಮತ್ತು ಅಮ್ಮನ ಮಧ್ಯೆ ನಡೆಯುವ ಭೇಟಿ ಅಂದರೆ ಅದನ್ನು ವರ್ಣಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ಭಾಷೆಗಳಿಗೂ ಸಾಧ್ಯ ಇಲ್ಲ. ಆದರೆ ಭೇಟಿ ನಡೆಯುತ್ತಾ ಇರುವಾಗ ಆ ಕೊಠಡಿಯಿಂದ ದೊಡ್ಡ ಚೀರಾಟ ಕೇಳಿಸ್ತಾ ಇದೆ, ಅಟ್ಟಹಾಸ ಕೇಳಿಸ್ತಾ ಇದೆ. ಪೊಲೀಸರೆಲ್ಲ ಬಂದು ನೋಡುವಾಗ ಈ ಮಗ, ನಾಳೆ ಗಲ್ಲಿಗೇರುವ ಮಗ ತನ್ನ ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಅವಳ ಕಿವಿಯನ್ನು ಕಚ್ಚಿ ಅವಳ ಕಿವಿಯಿಂದ ರಕ್ತ ಬರ್ತಾ ಇದೆ. ಮತ್ತು ಕೂಡ ಅಮ್ಮನ ಮೇಲೆ ಅವ ದಾಳಿ ನಡೆಸ್ತಾ ಇದ್ದಾನೆ. ಪೊಲೀಸರು ಬಂದು ಬೇರ್ಪಡಿಸಿದಾಗ ಆ ಕ್ರಿಮಿನಲ್ ಹೇಳಿದ,
ನಾನು ಗಲ್ಲಿಗೇರಲಿಕ್ಕೆ ಕಾರಣ ನನ್ನ ಈ ಅಮ್ಮ ಅಂತ ಹೇಳಿದ. ನನ್ನ ಈ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡಿ ಬಂದಾಗ ಮಗನೇ ಅದು ತಪ್ಪು ಅಂತ ಬುದ್ಧಿವಾದ ಹೇಳಿರಲಿಲ್ಲ. ಶಾಲೆಯಲ್ಲಿ ಸಣ್ಣ ಸಣ್ಣ ಪುಂಡಾಟಿಕೆ ನಡೆಸಿದಾಗ ಮಗನೇ ಅದು ತಪ್ಪು ಅಂತ ನನಗೆ ಬುದ್ಧಿವಾದ ಹೇಳಿರಲಿಲ್ಲ, ನನ್ನನ್ನು ತಿದ್ದುವ ಪ್ರಯತ್ನ ಮಾಡಿರಲಿಲ್ಲ. ಹಾಗೆ ಸಣ್ಣ ಸಣ್ಣ ಕಳ್ಳತನ, ಸಣ್ಣ ಸಣ್ಣ ಪುಂಡಾಟಿಕೆ ನಡೆಸಿ ಬೆಳೆದು ದೊಡ್ಡವನಾಗಿ ದೊಡ್ಡ ಕಳ್ಳ, ದೊಡ್ಡ ದರೋಡೆಕೋರ, ದೊಡ್ಡ ಕೊಲೆಗಾರ, ನಾಳೆ ಗಲ್ಲಿಗೇರುವ ಕ್ರಿಮಿನಲ್ ನಾನು. ನನ್ನನ್ನು ಕ್ರಿಮಿನಲ್ ಮಾಡಿದ್ದು ನನ್ನ ಅಮ್ಮ ಅಂತ ಹೇಳಿದ ಅಂತ ಮಗ. ನಾನು ಹೇಳುತ್ತಿರುವುದು, ನಾವು ವ್ಯಾಲ್ಯೂಸ್ಗಳನ್ನು ತೋರಿಸಬೇಕು ಒಂದು ತಲೆಮಾರಿಗೆ, ನಮ್ಮ ಮಕ್ಕಳಿಗೆ, ನಾಳೆಯ ಸಮಾಜಕ್ಕೆ. ನೀಟಿನಲ್ಲಿ ಒಬ್ಬ ಫಸ್ಟ್ ರ್ಯಾಂಕ್ ಬಂತು ಒಬ್ಬನಿಗೆ. ನೀಟಿನಲ್ಲಿ ಫಸ್ಟ್ ರ್ಯಾಂಕ್ ಬರುವುದಂದರೆ ಬಹಳ ದೊಡ್ಡ ಸಾಧನೆ ಅದು. ನೀಟಿನಲ್ಲಿ ಒಬ್ಬ ಬಡ ಕುಟುಂಬದ ಹುಡುಗ ಫಸ್ಟ್ ರ್ಯಾಂಕ್ ಪಡೀತಾನೆ. ಅತ್ಯಂತ ಬಡ ಕುಟುಂಬ, ಯಾವುದೇ ಕೋಚಿಂಗ್ ಪಡೆಯದೆ ಕಷ್ಟಪಟ್ಟು ಓದಿ ನೀಟಿನಲ್ಲಿ ಫಸ್ಟ್ ರ್ಯಾಂಕ್. ಸಹಜವಾಗಿ ಎಲ್ಲ ಮಾಧ್ಯಮಗಳು ಅವನ ಬಳಿ ಹೋಗಿದೆ, ಎಲ್ಲ ಕ್ಯಾಮರಾಗಳು ಅವನ ಕಡೆಗೆ ತಿರುಗಿ ನಿಂತಿದೆ. ಮಾಧ್ಯಮದವರು ಕೇಳಿದ್ರು, ನಿನ್ನ ಈ ಸಕ್ಸಸ್ ಅನ್ನು ನೀನು ಯಾರಿಗೆ ಅರ್ಪಿಸ್ತೀಯ ಅಂತ. ಆ ಹುಡುಗ ಒಂದು ಕ್ಷಣವೂ ಯೋಚಿಸದೆ ಹೇಳಿದ, ಈ ಸಕ್ಸಸ್ ಅನ್ನು ನನ್ನ ಅಮ್ಮನಿಗೆ ನಾನು ಅರ್ಪಿಸ್ತಾ ಇದ್ದೇನೆ, ನನ್ನ ಅಮ್ಮನಿಗೆ ಅಂತ. ನಂತರ ಆ ಹುಡುಗ ಹೇಳಿದ, ನನ್ನ ಅಮ್ಮ ಬಹಳ ಕಷ್ಟಪಟ್ಟು ನನ್ನನ್ನು ಸಾಕ್ತಾ ಇದ್ದದ್ದು. 2 ಗಂಟೆ ರಾತ್ರಿಯ ತನಕ ನಾನು ನೀಟಿಗಾಗಿ ಓದುತ್ತಾ ಇದ್ದೆ, ಸ್ಟಡಿ ಮಾಡುತ್ತಾ ಇದ್ದೆ. 2 ಗಂಟೆ ರಾತ್ರಿಯ ತನಕ ನನ್ನ ಅಮ್ಮ ನಿದ್ದೆ ಮಾಡುತ್ತಾ ಇರಲಿಲ್ಲ. ನನಗೆ ಬ್ಲ್ಯಾಕ್ ಟೀ ಮಾಡಿ ಕೊಟ್ಟು 2 ಗಂಟೆ ರಾತ್ರಿಯ ತನಕ ನನ್ನ ಅಮ್ಮ ಯಾವಾಗಲೂ ನಿದ್ದೆಗೆಟ್ಟು ಕುಳಿತುಕೊಂಡಿದ್ದಳು. 2 ಗಂಟೆಗೆ ನಾನು ನಿದ್ದೆ ಮಾಡುವಾಗ ನನ್ನ ಹಣೆಗೆ ಮುತ್ತು ಕೊಟ್ಟು ನನ್ನನ್ನು ನಿದ್ದೆ ಮಾಡಿಸಿ ಮತ್ತೆ ನಿದ್ದೆ ಮಾಡುತ್ತಿದ್ದ ನನ್ನ ಅಮ್ಮನಿಗೆ ಈ ಸಕ್ಸಸ್ ಅನ್ನು ನಾನು ಕೊಡುತ್ತೇನೆ ಅಂತ ಹೇಳಿದರು. ನಾನು ಹೇಳುತ್ತಿರುವುದು, ಸಮಾಜಕ್ಕೆ ನಾವು ವ್ಯಾಲ್ಯೂಸ್ಗಳನ್ನು ಕೊಡಬೇಕು. ಇವತ್ತು ವ್ಯಾಲ್ಯೂಸ್ಗಳನ್ನೆಲ್ಲ ಕಳಕೊಳ್ಳುವಾಗ, ವ್ಯಾಲ್ಯೂಸ್ಗಳೇ ಇಲ್ಲದೆ ನಾವೆಲ್ಲ ಒಂದು ರೀತಿಯ ಮೆಷಿನ್ಗಳ ಹಾಗೆ ಬದುಕುತ್ತಾ ಇದ್ದೇವೆ. ಆದ್ದರಿಂದ ಬದುಕಿಗೆ ವ್ಯಾಲ್ಯೂಸ್ಗಳೆಲ್ಲಿಂದ ಸಿಗ್ತದೆ? ವ್ಯಾಲ್ಯೂಸ್ಗಳು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ, ದಾರ್ಶನಿಕರಲ್ಲಿ, ಪ್ರವಾದಿಗಳಲ್ಲಿ, ಅವರ ಬದುಕಿನಲ್ಲಿ ನಾವು ವ್ಯಾಲ್ಯೂಸ್ಗಳನ್ನು ಕಾಣುತ್ತೇವೆ. ಧಾರಾಳ. ಸಚಿನ್ ತೆಂಡೂಲ್ಕರ್ ವಿದಾಯದ ಪಂದ್ಯ, ಅದು ಕೊನೆಯ ಪಂದ್ಯದ ನಂತರ ಒಂದು ಸಣ್ಣ ಸೆಂಡಪ್ ಇತ್ತು ಗ್ರೌಂಡಿನಲ್ಲಿ. ಜೊತೆಗಾರರೆಲ್ಲ ಒಂದು ಸಣ್ಣ ಸೆಂಡಪ್ ಮಾಡಿದ್ದು. ಆ ಸೆಂಡಪ್ನಲ್ಲಿ ತೆಂಡೂಲ್ಕರ್ ಹೇಳಿದ ಒಂದು ಮಾತಿದೆ, ನಾನು ಕ್ರಿಕೆಟ್ಟಿನಲ್ಲಿ ಏನು ಸಾಧಿಸಿದ್ದೇನೆ ಎಂಬುದು ಖಂಡಿತ ದೊಡ್ಡ ವಿಷಯ ಅಲ್ಲ, ನಾನು ಎಷ್ಟು ಒಳ್ಳೆಯ ಮನುಷ್ಯ ಎಂಬುದು ಬಹಳ ದೊಡ್ಡ ವಿಷಯ ಅಂತ ಹೇಳಿದರು ತೆಂಡೂಲ್ಕರ್. ರೊನಾಲ್ಡೋ ಅಂತ ಒಬ್ಬ ಫುಟ್ಬಾಲ್ ಪ್ಲೇಯರ್ ಇದ್ದಾರೆ. ರೊನಾಲ್ಡೋ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳಿರುವ ಫುಟ್ಬಾಲ್ ಪ್ಲೇಯರ್ ರೊನಾಲ್ಡೋನ ಅಮ್ಮ ಅತ್ಯಂತ ಬಡ ಅಂದರೆ ಅತ್ಯಂತ ಬಡತನ. ರೊನಾಲ್ಡೋ ಎಂಬ ಮಗನನ್ನು ಕೊಲ್ಲುವುದಕ್ಕೆ ಧಾರಾಳ ಪ್ರಯತ್ನ ಪಟ್ಟಿದ್ದಾಳೆ ಆ ಅಮ್ಮ, ಹೊಟ್ಟೆಯಲ್ಲಿರುವಾಗಲೂ ಹುಟ್ಟಿದ ನಂತರವೂ. ಯಾಕೆಂದರೆ ಸಾಕಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟ, ಅಷ್ಟು ದಾರಿದ್ರ್ಯ. ರೊನಾಲ್ಡೋ ಎಂಬ ತನ್ನ ಈ ಮಗುವನ್ನು ಕೊಲ್ಲಿಕ್ಕೆ ಧಾರಾಳ ಪ್ರಯತ್ನ ಪಟ್ಟಿದ್ದಾಳೆ ಆ ಅಮ್ಮ. ಅದು ಪ್ರೆಸ್ಸಿನವರಿಗೆ ಗೊತ್ತಿದೆ, ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದ್ದರಿಂದ ರೊನಾಲ್ಡೋನಿಗೂ ಕೂಡ ಗೊತ್ತಿರಬೇಕಲ್ಲ. ನಮಗೆಲ್ಲ ಈ ವಿಷಯ ಗೊತ್ತಿರುವುದಾದರೆ ನನ್ನನ್ನು ಕೊಲ್ಲಿಕ್ಕೆ ನನ್ನ ಅಮ್ಮ ಧಾರಾಳ ಪ್ರಯತ್ನ ಪಟ್ಟಿದ್ದಾಳೆ ಅಂತ ರೊನಾಲ್ಡೋನಿಗೂ ಗೊತ್ತಿರಬೇಕಲ್ಲ. ಆ ರೊನಾಲ್ಡೋ, ನೀವು ಓದಿ, ಅವನ ಬಗ್ಗೆ ಓದಿ, ಎಲ್ಲಿ ಆತ ಆಟಕ್ಕೆ ಹೋಗಿದ್ದರೂ ಕೂಡ, ಎಂತಹ ಪಂದ್ಯದಲ್ಲಿ ಅವ ಸ್ಪರ್ಧಿಸುವುದಾದರೂ ಕೂಡ, ಯಾವಾಗ ಅವನ ಅಮ್ಮನ ಕರೆ ಬಂತೋ ಆವಾಗ ಎಲ್ಲವನ್ನು ಬಿಟ್ಟು ಅಮ್ಮನ ಕಡೆಗೆ ಓಡಿ ಹೋಗ್ತಾನೆ ಅಂತ ರೊನಾಲ್ಡೋ. ಇವತ್ತಿಗೂ ಆತನ ಬದುಕು ಹಾಗೆ. ಬಹಳ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ಬಗ್ಗೆ ನಾವೆಲ್ಲ ಓದುವಾಗ ಅವರಲ್ಲಿರುವ ವ್ಯಾಲ್ಯೂಸ್ಗಳನ್ನೆಲ್ಲ ನಾವು ಕಲಿಬೇಕು. ಎಂಬಾಪೆ ಅಂತ ಫ್ರಾನ್ಸಿನ ಒಬ್ಬ ಫುಟ್ಬಾಲ್ ಕ್ಯಾಪ್ಟನ್ ಇದ್ದಾನೆ, 21 ವಯಸ್ಸಿನ ಬಹಳ ಅದ್ಭುತ ಆಟಗಾರ ಆತ ಎಂಬಾಪೆ. ಅವನೊಂದಿಗೆ ವಿಶ್ವಕಪ್ ಫೈನಲ್ನಲ್ಲಿ, ಈ ಸಲ ಫುಟ್ಬಾಲ್ನಲ್ಲಿ ಕತ್ತರ್ನಲ್ಲಿ ನಡೆದ ವಿಶ್ವಕಪ್ ಫುಟ್ಬಾಲ್ನ ಫೈನಲಿಗಿಂತ ಮುಂಚೆ ಪತ್ರಕರ್ತರ ಪ್ರಶ್ನೆ ಮಾಡಿದ್ರು, 600 ಕೋಟಿ ರೂಪಾಯಿ ಸಿಗ್ತದೆ ಗೆದ್ದರೆ, 600 ಕೋಟಿ ರೂಪಾಯಿಯನ್ನು ಏನು ಮಾಡುತ್ತೀಯ ಅಂತ ಕೇಳಿದಾಗ ಎಂಬಾಪೆ ಎಂಬ 21 ವಯಸ್ಸಿನ ಯುವಕ ಹೇಳುವುದು, 600 ಕೋಟಿ ರೂಪಾಯಿಯನ್ನು ಜಗತ್ತಿನಲ್ಲಿರುವ ಅಂಗವಿಕಲ ಮಕ್ಕಳ ಕ್ಷೇಮಕ್ಕಾಗಿ ನಾನು ವ್ಯಯಿಸುತ್ತೇನೆ ಅಂತ ಹೇಳಿದ. ಹೀಗೆ ನಾವೆಲ್ಲ ಯಾರನ್ನು ಸೆಲೆಬ್ರಿಟೀಸ್ ಅಂತ ತಿಳಿಯುತ್ತೇವೆಯೋ ಅವರ ಸಾಧನೆಗಳ ಆಚೆ ಅವರಲ್ಲಿರುವ ಕೆಲವು ವ್ಯಾಲ್ಯೂಸ್ಗಳೆಲ್ಲ ಇದೆ. ಆ ವ್ಯಾಲ್ಯೂಸ್ಗಳನ್ನು ನಾವು ತಿಳಿಯಬೇಕು.
ಆ ವ್ಯಾಲ್ಯೂಸ್ಗಳನ್ನು ಬದುಕಿನಲ್ಲಿ ಪಾಲಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗೆ ವ್ಯಾಲ್ಯೂಸ್ಗಳಿರುವ ಒಂದು ತಲೆಮಾರಿನಿಂದ ಮಾತ್ರ ಸಮಾಜದಲ್ಲಿ ಸುಧಾರಣೆ ಸಾಧ್ಯ. ಎಲ್ಲರನ್ನು ಪ್ರೀತಿಸುವ, ಎಲ್ಲರನ್ನು ಗೌರವಿಸುವ. ವಿಭಜನೆಯ ಕಾಲ ನಮ್ಮದು. ಹಿಂದೂಗಳು ಮುಸ್ಲಿಮರು ದಿನದಿಂದ ಯಾವ ಪತ್ರಿಕೆ ನೋಡಿದ್ರು, ಏನು ನೋಡಿದ್ರು, ಯಾವ ಚಾನೆಲ್ ನೋಡಿದ್ರು ಇದೇ ನಡೀತಾ ಇರೋದು. ಬೇರ್ಪಡಿಸುವ, ವಿಭಜಿಸುವ, ಜನರನ್ನು ದ್ವೇಷಿಸುವ ಈ ಸಮಾಜದಲ್ಲಿ ನಾವು ಸಮಾಜವನ್ನು ಕಟ್ಟುವವರಾಗಬೇಕು. ನಾವೆಲ್ಲ ಮುಸ್ಲಿಮರು, ನಮ್ಮ ಮನೆಗೆಲ್ಲ ಹಿಂದೂಗಳು ಬರಲಿ, ಮುಕ್ತವಾಗಿ ಬರಲಿ, ನಾವೆಲ್ಲ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವ, ನಾವು ಹಿಂದೂಗಳ ಮನೆಗೆ ಹೋಗುವ, ಅಲ್ಲಿ ಒಟ್ಟಿಗೆ ಸೇರಿಕೊಂಡು ಊಟ ಮಾಡುವ. ಹೇಗೆ ಮುಸ್ಲಿಮರನ್ನು ನಾವು ರೆಸ್ಪೆಕ್ಟ್ ಮಾಡುತ್ತೇವೆಯೋ ಅದೇ ರೀತಿ ಅದಕ್ಕಿಂತ ಹೆಚ್ಚು ಹಿಂದೂಗಳನ್ನು ರೆಸ್ಪೆಕ್ಟ್ ಮಾಡುವ ಈ ಒಂದು ಸ್ವಭಾವ ನಮ್ಮಲ್ಲಿ ಬೆಳೆದು ಬರಬೇಕು. ಇಲ್ಲ ಅಂದರೆ ನಾಳೆಯ ಸಮಾಜ ಇದಕ್ಕಿಂತ ಮಾರಕ ಆಗ್ತದೆ, ಅದು ಇದಕ್ಕಿಂತ ಮಾರಕ ಸಮಾಜ ಆಗ್ತದೆ. ಸಮಾಜದಲ್ಲಿ ಎಲ್ಲ ಕಡೆಯಿಂದ ಪ್ರೀತಿಸುವ ಒಂದು ವಾತಾವರಣ ಇದ್ದರೆ ಎಲ್ಲರೂ ಪರಸ್ಪರ ಪ್ರೀತಿಯ ಬಗ್ಗೆ ಮಾತಾಡುವುದು. ನಾಳೆ ನೀವೆಲ್ಲ ಕಲಿತು ಬಹಳ ದೊಡ್ಡವರಾದ ಮೇಲೆ ಎಲ್ಲ ಕಡೆಯಿಂದಲೂ ನಾಳೆಯ ತಲೆಮಾರು ಪರಸ್ಪರ ಪ್ರೀತಿಸುವ, ಪರಸ್ಪರ ಸಹಕಾರದೊಂದಿಗೆ ಬದುಕುವ, ಪರಸ್ಪರ ಗೌರವಿಸುವ ಈ ಮಾತುಗಳನ್ನು ಎಲ್ಲ ಕಡೆಯಿಂದ ಆಲಿಸುವಂತಾಗಬೇಕು. ಈಗ ನಾವೇನು ಆಲಿಸ್ತಾ ಇದ್ದೇವೆ? ನಮ್ಮ ಧಾರ್ಮಿಕ ನಾಯಕರುಗಳು, ನಮ್ಮ ರಾಜಕೀಯ ನಾಯಕರುಗಳು, ನಮ್ಮ ಸಂಘ ಸಂಸ್ಥೆಯ ಮುಖ್ಯಸ್ಥರು ಅವರೆಲ್ಲರ ಭಾಷಣ ಇದುವೆ. ದ್ವೇಷಿಸುವುದು, ವಿಭಜಿಸುವುದು, ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಿನಲ್ಲಿ ಎಲ್ಲ ಕಡೆಯೂ ಇದೇ ಆಲಿಸ್ತಾ ಇದ್ದೇವೆ. ಅದನ್ನು ಆಲಿಸುವ ಒಂದು ತಲೆಮಾರು ಹಾಗೆ ಬೆಳೀತಾರೆ. ಹಗೆತನ, ವಿದ್ವೇಷ ಸಾಧಿಸುವ ಒಂದು ತಲೆಮಾರು. ಆದ್ದರಿಂದ ಸಮಾಜಕ್ಕೆ ನಾವೆಲ್ಲ ನಿರಂತರವಾಗಿ ಜನರನ್ನು ಪ್ರೀತಿಸುವ, ಮನುಷ್ಯರನ್ನು ಗೌರವಿಸುವ, ನಿಮ್ಮ ಜಾತಿ ಧರ್ಮ ಯಾವುದೇ ಇರಲಿ ಎಲ್ಲ ಮನುಷ್ಯರನ್ನು ಬಹಳ ಗೌರವದಿಂದ, ಯಾಕೆಂದರೆ ವಲಕದ್ ಕರ್ರಮ್ನಾ ಬನಿ ಆದಮ್ ಎಂಬುದು ಕುರ್ಆನ್ನ ಸಿದ್ಧಾಂತ. ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರನ್ನು ದೇವ ಗೌರವಿಸಿದ್ದಾನೆ ಅಂತ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಎಲ್ಲರನ್ನೂ ಗೌರವಿಸುವ, ಎಲ್ಲರನ್ನೂ ಪ್ರೀತಿಸುವ, ಎಲ್ಲರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳುವ ಎಲ್ಲ ಕಡೆಯಿಂದ ಈ ಮಾತುಗಳನ್ನು ನಿರಂತರ ನಾವು ಕೇಳ್ತಾ ಇದ್ದರೆ ನಮ್ಮ ಮನೆಗಳಲ್ಲಿ ಇದನ್ನೇ ನಾವು ನಮ್ಮ ಮಕ್ಕಳು ಆಲಿಸುವುದು. ಜನರನ್ನು ಪ್ರೀತಿಸಬೇಕು, ಗೌರವಿಸಬೇಕು, ವಿಭಜನೆ ಇಲ್ಲ. ಇದನ್ನೇ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಆಲಿಸುವುದಾದರೆ ಅವರು ಈ ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿಸ್ತಾರೆ, ಎಲ್ಲರನ್ನು ಗೌರವಿಸ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರುವುದು, ನೀವೆಲ್ಲ ಕಲಿತು ಬಹಳ ದೊಡ್ಡವರಾಗಬೇಕು, ಬಹಳ ದೊಡ್ಡ ದೊಡ್ಡ ಹುದ್ದೆಗಳಿಗೆಲ್ಲ ತಲುಪಬೇಕು. ಆದರೆ ನಮಗೆಲ್ಲ ಗೊತ್ತಿರಬೇಕು, ಈ ಜಗತ್ತಿನಲ್ಲಿ ನಾವು ಸಾಧಿಸಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದೆಂದರೆ, ನಾವು ತಲುಪಬಹುದಾದ ಅತ್ಯಂತ ಉನ್ನತ ಸ್ಥಾನ ಯಾವುದೆಂದರೆ ನಾವು ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ. ನನ್ನ ಮಗ ನಾಳೆ ಹೇಳಬೇಕು, ನನ್ನ ಅಪ್ಪ ಒಬ್ಬ ಖ್ಯಾತ ಡಾಕ್ಟರ್, ನನ್ನ ಅಪ್ಪ ಒಬ್ಬ ಖ್ಯಾತ ಎಂಜಿನಿಯರ್, ನನ್ನ ಅಪ್ಪ ಒಬ್ಬ ಖ್ಯಾತ ಜರ್ನಲಿಸ್ಟ್, ನನ್ನ ಅಪ್ಪ ಒಬ್ಬ ಖ್ಯಾತ ಆಫೀಸರ್ ಎಂದೆಲ್ಲ ಹೇಳುವುದಕ್ಕಿಂತ ನನ್ನ ಅಪ್ಪ ಬಹಳ ಒಳ್ಳೆಯ ಮನುಷ್ಯ, ನನ್ನ ಅಪ್ಪ ಬಹಳ ವ್ಯಾಲ್ಯೂಸ್ಗಳಿರುವ ಮನುಷ್ಯ, ನನ್ನ ಅಪ್ಪ ಒಬ್ಬ ಚಾರಿತ್ರ್ಯವಂತ ಅಂತ ನನ್ನ ಬಗ್ಗೆ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಗೌರವ, ಸಮ್ಮಾನ, ಬಹುಮಾನ ಈ ಬದುಕಿನಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವೆಲ್ಲ ಈ ಜಗತ್ತಿನಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ, ನೀವು ತಲುಪಬಹುದಾದ ಅತ್ಯಂತ ದೊಡ್ಡ ಸ್ಥಾನಮಾನ, ನಾವೆಲ್ಲ ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಾಗಿ ನಾವೆಲ್ಲ ಪ್ರಯತ್ನಿಸೋಣ ಎಂಬ ವಿನಂತಿಯೊಂದಿಗೆ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ.